Let's go. ಗೋಧಿ ಹಿಟ್ಟಿಂದ ತುಂಬಾ ಈಸಿ ಆ್ಯಂಡ್ ಸಿಂಪಲ್ ಸ್ವೀಟ್ ಮಾಡ್ಬೋದು. ಇದಕ್ಕೆ ನಾವು ತುಂಬ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಲ್ಲ. ಇಲ್ಲಿ ನಾನು 1 ಕಪ್ ಆಗುವಷ್ಟು ಗೋಧಿ ಹಿಟ್ಟು ತೊಗೋತಾ ಇದ್ದೀನಿ. ಈ ಗೋಧಿ ಹಿಟ್ಟನ್ನು ನಾವು ಚಪಾತಿಗೆ ಯಾವ ಹದದಲ್ಲಿ ಕಲಸಿಟ್ಕೊತೀವೋ ಆ ಥರ ಕಲಸಿಟ್ಕೋಬೇಕು. ತುಂಬ ಮೆತ್ತಗೆ ಬೇಡ, ತುಂಬ ಗಟ್ಟಿಗೆ ಬೇಡ. ಚಪಾತಿಗೆ ನಾರ್ಮಲಾಗಿ ಕಲಸಿಟ್ಕೊಳೋ ಥರ ಕಲಸಿಟ್ಕೊಂಡ್ರೆ ಸಾಕು. ಅದನ್ನು ಸೈಡಿಗಿಟ್ಟು ನಾನಿಲ್ಲಿ 1 ಕೊಬ್ಬರಿನ ತೊಗೋತಾ ಇದ್ದೀನಿ. 1 ಕೊಬ್ಬರಿನ, ಒಣ ಕೊಬ್ಬರಿನ ರುಬ್ಬಿಟ್ಕೋಬೇಕು. ಈಗ ಗೋಧಿ ಹಿಟ್ಟನ್ನ ಚಪಾತಿ ಥರ ಕಲಿಸ್ಕೊಂಡು ನಿಮಗೆ ಎಷ್ಟು ಅರ್ವ ಬೇಕೋ ಅಷ್ಟು ಅರ್ವ ಚಪಾತಿನ ಹೊಸ್ತಿಟ್ಕೊಂಡು, ಇವಾಗ ನಾವು ಅದನ್ನು ಬೇಯಿಸೋದ್ರ ಬದಲು ಎಣ್ಣೆಯಲ್ಲಿ ತೇಲಿಸ್ತೀವಿ. ನಾವು ಪೂರಿನ ಹೇಗೆ ತೇಲಿಸ್ತೀವೋ ಎಣ್ಣೆಯಲ್ಲಿ, ಅದೇ ಥರ ಈ ಚಪಾತಿನ ಕೂಡ ತೇಲಿಸಿಟ್ಕೋಬೇಕು. ನಾನಿಲ್ಲಿ ಪಾತ್ರೆಗೆ ಇಡಿಸ್ಲಿ ಅಂತ ಚಪಾತಿನ ಒಸ್ದ್ಬಿಟ್ಟು ಅದನ್ನು ಒಂದು ಕಪ್ ಯೂಸ್ ಮಾಡಿ ಈ ರೌಂಡ್ ಶೇಪ್ ಬರೋ ಥರ ಮಾಡಿಕೊಂಡು ತೇಲಿಸ್ಕೋತಾ ಇದ್ದೀನಿ. ಇದೇ ಥರ ಎಲ್ಲದನ್ನು ತೇಲಿಸಿಟ್ಕೊಂಡು ಸ್ವಲ್ಪ ಹೊತ್ತು ಹಾರಿಡೋಕ್ಕೆ ಬಿಡಬೇಕು. ಅದು ತಣ್ಣಗಾಗಬೇಕು ಎಲ್ಲ ಚಪಾತಿನೂ ಕೂಡ. ಈಗ ನಾನು ಎಲ್ಲನೂ ತುಂಬ ಹೊತ್ತು ಬೇಯಿಸಿಲ್ಲ ನಾನಿಲ್ಲಿ. ಸ್ವಲ್ಪ ಅದು ಬ್ರೌನ್ ಕಲರ್ ಬರೋವರೆಗೂ, ಗೋಲ್ಡಿಶ್ ಕಲರ್ ಬರೋವರೆಗೂ ಬೇಯಿಸಿ ಇಟ್ಕೊಂಡಿದ್ದೀನಿ. ಅದೇ ಎಲ್ಲನೂ ಬೇಯಿಸಿಟ್ಟ ಮೇಲೆ ಸ್ವಲ್ಪ ಹೊತ್ತು ಆರಿಡಬೇಕು. ಆರಿಟ್ರೆ ಅದು ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ. ಎಣ್ಣೆಯಲ್ಲಿ ತೇಲಿಸಿರೋ ಚಪಾತಿನ ಸ್ವಲ್ಪ ಹೊತ್ತು ಗಾಳೀಲಿ ಇಟ್ಟರೆ ಅದು ಆರ್ಕೊಳ್ಳುತ್ತೆ. ನಂತರ ಅದನ್ನು ಚಿಕ್ಕ ಪೀಸಸ್ ಆಗಿ ಮಾಡ್ಕೋಬೇಕು. ಈ ಪೀಸಸ್ನ ನಾವು ಮಿಕ್ಸರ್ ಗ್ರೈಂಡರ್ಗೆ ಹಾಕಿ ತುಂಬ ಪುಡಿ ಮಾಡ್ಕೋಬೇಕು. ಅದನ್ನು ಈ ಕರ್ಜಿಕಾಯಿ ಪುಡಿ ಬರುತ್ತಲ್ಲ, ಆ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಇಷ್ಟಿದ್ರೆ ಸಾಕು. ಇದಕ್ಕೆ ನಾವು ನೆಕ್ಸ್ಟ್ ಏನು ಹಾಕ್ತಿದ್ದೀವಿ ಅಂತಂದರೆ, ಮುಂಚೆಯಲ್ಲಿ ನಾವು ಕೊಬ್ಬರಿನ ಮಿಕ್ಸಿ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಹಾಕ್ಕೋಬೇಕು. ಆ ಕೊಬ್ಬರಿನೂ ಅಷ್ಟೇ ಈ ಲೆವೆಲಲ್ಲಿ ನಾವು ಗ್ರೈಂಡ್ ಮಾಡಿಕೊಂಡ್ರೆ ಸಾಕು. ಕೊಬ್ಬರಿನ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಕೊಬ್ಬರಿ ಹಾಕಿದ ನಂತರ ಅರ್ಧದಿಂದ ಮುಕ್ಕಾಲು ಕಪ್ಪಷ್ಟು ಸಕ್ಕರೆನ ಫೈನ್ ಪೌಡರಾಗಿ ಮಾಡಿಕೊಂಡು ಇಲ್ಲಿ ನಾನು ಹಾಕ್ಕೋತಾ ಇದ್ದೀನಿ. ನಿಮಗೆ ಸ್ವೀಟ್ ಎಷ್ಟು ಬೇಕು ಅನ್ನೋದ್ರ ಮೇಲೆ ನೀವು ಸಕ್ಕರೆನ ಆ್ಯಡ್ ಮಾಡ್ಕೋಬೋದು. ಇಲ್ಲಿ ಸಕ್ಕರೆ ಬದಲಾಗಿ ನೀವು ಬೆಲ್ಲ ಕೂಡ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಸಕ್ಕರೆ ತೊಗೊಂಡಿದ್ದೀನಿ. ಸಕ್ಕರೆನ ಹಾಕಿದ ನಂತರ ನಾನಿಲ್ಲಿ ಸೋಂಪು ಕಾಳು ಮತ್ತು ಸೋಪು ಶುಂಠಿನ ಪೌಡರ್ ಮಾಡಿ ಇಟ್ಕೊಂಡಿದ್ದೆ ಮುಂಚೆನೇ. ಅದನ್ನು ನಾನಿಲ್ಲಿ ಹಾಕ್ಕೋತಾ ಇದ್ದೀನಿ. ನಿಮಗೆ ಜಾಸ್ತಿ ಆ ಫ್ಲೇವರ್ ಇಷ್ಟ ಆಗಲ್ಲ ಅಂತಂತಂದರೆ ಒಂದು ಅರ್ಧ ಸ್ಪೂನ್ ಹಾಕ್ಕೊಳ್ಳಿ ಸಾಕು. ಒಂದು ಅರ್ಧ ಟೇಬಲ್ ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ಇದನ್ನು ಹಾಕಿದ ನಂತರ ನಾವು 1 ಅಥವಾ 2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಈ ಒಂದು ಸ್ವೀಟು ರೆಡಿ ಆಗುತ್ತೆ. ನಾವು ತುಂಬ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾಕಂತಂದರೆ ಅದು ನೀಟಾಗಿ ಮಿಕ್ಸ್ ಮಾಡಿಲ್ಲ ಅಂತಂದರೆ ಆ ಪೌಡರ್ ಏನಿದೆ ಸೋಪು ಶುಂಠಿದು ಅದು ನೀಟಾಗಿ ಒಂದೊಂದೇ ಕಡೆ ಸಿಗುತ್ತೆ. ಹಾಗಾಗಿ ಚೆನ್ನಾಗಿ ಮಿಕ್ಸ್ ಕೊಡಬೇಕು. ಚೆನ್ನಾಗಿ ಮಿಕ್ಸ್ ಕೊಟ್ಟರೆ ಈ ಒಂದು ಸ್ವೀಟು ತಿನ್ನೋಕ್ಕೆ ರೆಡಿ. ಈ ಸಿಂಪಲ್ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.